ಮಾಲೂರು ತಾಲೂಕು ಕಚೇರಿಯ ದಾಖಲಾತಿ ಕೊಠಡಿಯಲ್ಲಿ ಆಧುನೀಕರಣಗೊಳಿಸಿ ರಾಜ್ಯದಲ್ಲೇ ಮಾದರಿ ಅಭಿಲೇಖಾಲಯವನ್ನಾಗಿ ಮಾಡುವ ಉದ್ದೇಶ ಹೊಂದಲಾಗಿದೆ ಅಂತ ಜಿಲ್ಲಾಧಿಕಾರಿ ಎಂಆರ್ ರವಿ ತಿಳಿಸಿದರು. ನ್ಯೂಸ್5ಗೆ ಸ್ವಾಗತ. ಮಾಲೂರು ಪಟ್ಟಣದ ತಾಲೂಕು ಕಚೇರಿಗೆ ಭೇಟಿ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾಖಲಾತಿ ಕೊಠಡಿಗಳಲ್ಲಿ ಹಲವು ಚಟುವಟಿಕೆಗಳ ಆರೋಪಗಳು ಕೇಳಿಬರುತ್ತಿತ್ತು. ಆದ್ದರಿಂದ ತಾಲೂಕು ಕಚೇರಿಗೆ ಭೇಟಿ ನೀಡಲಾಯಿತು. ದಾಖಲಾತಿ ಕೊಠಡಿಗಳಲ್ಲಿ ಎಲ್ಲವನ್ನ ಕಂಪ್ಯೂಟರೀಕರಣಗೊಳಿಸುವ ಕಾಮಗಾರಿ ಆರಂಭವಾಗಿದೆ. ಜಿಲ್ಲೆಯ ಕೆಜಿಎಫ್, ಕೋಲಾರ ಮತ್ತು ಮಾಲೂರನ್ನ ಬ್ರ್ಯಾಂಡ್ ಮಾಡುವ ಉದ್ದೇಶದಿಂದ ರಾಜ್ಯದಲ್ಲಿ ಮಾದರಿ ಅಭಿಲೇಖಾಲಯವಾಗಿ ಮಾಡಬೇಕಾಗಿದೆ ಎಂದರು. ಪಟ್ಟಣದ ಪುರಸಭೆ ಕಟ್ಟಡ ಬಹಳ ಹಳೆಯದ್ದಾಗಿದ್ದು ನೂತನವಾಗಿ ಕಟ್ಟಡ ನಿರ್ಮಾಣ ಮಾಡಬೇಕಿದೆ. ಅದರ ಜೊತೆಗೆ ಸ್ವಚ್ಛತೆಯಲ್ಲಿ ಪುರಸಭೆ ವಿಫಲವಾಗಿದೆ. ಮಾಲೂರಿನ ಸುತ್ತಮುತ್ತಲು ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಾಗಿದೆ. ರಿಯಲ್ ಎಸ್ಟೇಟ್ ಕೂಡ ಬೆಳೆದಿರೋದ್ರಿಂದ ಮಾಲೂರು ಪಟ್ಟಣವನ್ನು ಉನ್ನತೀಕರಣಗೊಳಿಸಬೇಕು. ಪಟ್ಟಣದಲ್ಲಿ ಸ್ವಚ್ಛತೆ ಕೊರತೆ ಹಾಗೇ ಇದೆ. ಕಾರಣ ಪೌರ ಕಾರ್ಮಿಕರು ಪಟ್ಟಣದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಸ್ವಚ್ಛತಾ ಕಾರ್ಯ ನಡೆಸಲು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪುರಸಭಾಧಿಕಾರಿಗಳು ಅಂದರೆ ಆರೋಗ್ಯಾಧಿಕಾರಿಗಳು ಅವರ ಜೊತೆ ಇರೋದಿಲ್ಲ. ಇದರಿಂದ ಸಮರ್ಪಕವಾಗಿ ಸ್ವಚ್ಛತೆ ಕಾರ್ಯ ನಡೀತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದಿಂದ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಅನಧಿಕೃತ ಆಸ್ತಿಗಳಿಗೆ ಈ ಖಾತೆ ನೀಡಲು ತೀರ್ಮಾನಿಸಲಾಗಿದೆ. ಮಾಲೂರಿನಲ್ಲಿ ಸುಮಾರು 7,000 ಅನಧಿಕೃತ ಆಸ್ತಿಗಳನ್ನು ಗುರುತಿಸಲಾಗಿದೆ. ಸದ್ಯದಲ್ಲೇ ಭೀಖಾತ ಆಂದೋಲನ ನಡೆಸಲಾಗುವುದು ಅಂತ ತಿಳಿಸಿದ ಅವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮಸ್ಥಳವಾದ ಮಾಸ್ತಿಯಲ್ಲಿನ ಅವರು ಬರೆದಿರುವ ಪುಸ್ತಕಗಳು ಕಡಿಮೆ ಇದೆ. ಈ ಗ್ರಂಥಾಲಯಕ್ಕೆ ಓದುಗರು ಹೆಚ್ಚಾಗಿ ಬರ್ತಾ ಇಲ್ಲ. ಆದ್ದರಿಂದ ಅವರ ಬಾಲ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಭಾವಚಿತ್ರಗಳನ್ನು ಶೇಖರಣೆ ಮಾಡಬೇಕು. ಗ್ರಂಥಾಲಯವನ್ನು ಉನ್ನತೀಕರಣ ಮಾಡಬೇಕಿದೆ. 1 ಶತಮಾನಗಳ ಕಾಲ ಬದುಕಿದವರು. ಮೂಲತಃ ಅವರು ಜಿಲ್ಲಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿ ನಂತರ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕನ್ನಡವನ್ನು ಮತ್ತು ಸಾಹಿತ್ಯವನ್ನು ಉನ್ನತ ಮಟ್ಟಕ್ಕೆ ಏರಿಸಿದವರು. ಆದ್ದರಿಂದ ಮಾಸ್ತಿ ಪ್ರತಿಷ್ಠಾಪನೆಗೆ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿರೋದ್ರಿಂದ ಅವರ ವಿಚಾರಧಾರೆಗಳನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವ ಕೆಲಸ ಮಾಡುವ ಪ್ರಯತ್ನ ಮಾಡಬೇಕಿದೆ ಎಂದರು. ತಹಶೀಲ್ದಾರ್ ಎಂವಿ ರೂಪ, ಆರ್ಐ ಶ್ರೀಪತಿ ಸೇರಿದಂತೆ ಇನ್ನಿತರರು ಜಿಲ್ಲಾಧಿಕಾರಿ ಎಂವಿ ರವಿ ಮಾಲೂರಿಗೆ ಭೇಟಿ ಕೊಟ್ಟಾಗ ಭಾಗವಹಿಸಿದ್ರು. ವಿಮಲಾ ದೀಪಕ್, ನ್ಯೂಸ್5 ಮಾಲೂರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಬೋರ್ಡ್ ಹಾಕಿಸಿ ಅವರು ಬಳಸ್ತಾ ಇದ್ದಂತ ಇದು ಕಪಾಟು ಮತ್ತು ಅವರು ದೇಣಿಗೆ ನೀಡಿರ್ತಕ್ಕಂಥ ಪುಸ್ತಕಗಳು ಅಂತ ಹಾಕಿಸಿ ಓದುಗರೇ ಬರೆದಿರೋ ಕಾಲ ಇದು. ನೀವು ಬಂದವ್ರಿಗೆ ನೀವು ಡಿಸ್ಕರೇಜ್ ಮಾಡ್ತೀರಿ. ನೀವು ಸರಿಯಾಗಿ ಇಟ್ಕೊಳ್ಳಿ, ನೀಟಾಗಿ ಒಂದು ಬೋರ್ಡ್ ಹಾಕಿ. ಮತ್ತೆ ಮಳೆ ಬಂದರೆ ನೀರು ಬೀಳುತ್ತೆ, ಇದೆಲ್ಲ ಹಾಳಾಗುತ್ತೆ. ಅದಕ್ಕೆ ಪಾಲಿಶ್ ಎಲ್ಲ ಮಾಡಿದ್ರೆ ಓಡುತ್ತೆ. ಇದನ್ನ ಒಳಗಡೆ ಇಟ್ಬಿಟ್ಟು ಅದನ್ನ ನೀವು ಅಲ್ಲಿ ಇಟ್ಟಿದ್ದೀರಿ. ಪುಸ್ತಕ ಇರೋದನ್ನ ಹೊರಗಡೆ ಇಟ್ಟಿದ್ದೀರಿ. ಪುಸ್ತಕ ಇಲ್ಲದ ಖಾಲಿನ ನೀವು ಫಸ್ಟ್ ಕ್ಲಾಸಾಗಿ ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಅಲ್ಲ, ಬಟ್ ಏನು ಹಾಕಿದ್ರೆ ಗೊತ್ತಾಗುತ್ತೆ. ಇದ್ರೊಳಗಡೆ ನೀವು ಹೇಳ್ತಾ ಇದ್ದೀರಿ ಸ್ಪರ್ಧಾತ್ಮಕ ಪುಸ್ತಕಗಳಿದೆ, ಎಲ್ಲಿದೆ ಬೋರ್ಡ್ ಎಲ್ಲ ಹಾಕಿದ್ದೀರಿ, ಕಾಣೋದಿಲ್ವಲ್ಲ? ಕಾಣೋದಿರ್ಬೇಕಲ್ಲ ಅಟ್ಲೀಸ್ಟ್ ಏನಾದ್ರು ನೀವು ಬರ್ದಿರೋ ಪುಸ್ತಕಗಳು. ಏನಪ್ಪ ಇಲ್ಲಿ ಇಷ್ಟೊಂದು ಪುಸ್ತಕಗಳಿದೆ, ಇದು ಯಾವ ಪುಸ್ತಕಗಳು, ಇದು ವಿಭಾಗ ಏನು, ಇದು ಏನಾದ್ರು ಹಾಕಬೇಕಲ್ಲ ನೀವು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಲ್ಲ. ಅವರಿಗೆ ಇವತ್ತು ಬಂದಿದ್ದು ಅಂದರೆ ನಮ್ಮ ಮಾಲೂರಿನಲ್ಲಿ ನಮ್ಮ ತಹಶೀಲ್ದಾರ್ ಕಚೇರಿ ಮತ್ತು ನಮ್ಮ ನಗರ ಪುರಸಭೆ ಕಚೇರಿಗಳನ್ನ ಭೇಟಿ ಮಾಡೋಕ್ಕಾಯಿತು. ಅದೆಲ್ಲ ಸ್ವಲ್ಪ ವಿಸಿಟ್ ಮಾಡಿ ನಮ್ಮ ತಾಲೂಕು ಕಚೇರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ರೆಕಾರ್ಡ್ ರೂಮಲ್ಲಿ ಒಂದಷ್ಟು ಇಶ್ಯೂಸ್ ಎಲ್ಲ ಇತ್ತು. ಅದನ್ನು ನಾವು ಸ್ವಲ್ಪ ಅದನ್ನು ಆಧುನೀಕರಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮಾಲೂರಿನ ತಾಲೂಕು ಕಚೇರಿಲಿರ್ತಕ್ಕಂಥ ಅಭಿಲೇಖಾಲಯವನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಅಭಿಲೇಖವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅದನ್ನು ಈಗಾಗಲೇ ಡಿಜಿಟಲೈಸೇಷನ್ ಪ್ರೋಸೆಸ್ ಶುರು ಆಗಿದೆ. ಅಂದರೆ ಅದನ್ನು ಕಂಪ್ಯೂಟರ್ ಮಾಡೋದು, ಅಪ್ಲೋಡ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ನಮಗೆ 4 ರಿಂದ 6 ತಿಂಗಳು ಟೈಮ್ ಇದೆ. ಅಷ್ಟರೊಳಗಡೆ ಇದನ್ನು ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ KGF, ಕೋಲಾರ ಮತ್ತು ಮಾಲೂರು ಇವು 3 ಕೂಡ ಬ್ರ್ಯಾಂಡ್ ಮಾಡಬೇಕು. ರಾಜ್ಯದಲ್ಲಿ ಒಂದು ಮಾದರಿ ಅಭಿಲೇಖಾಲಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾಯಿದ್ದೀವಿ. ಅಲ್ಲಿಂದ ಪುರಸಭೆ ಎಲ್ಲ ವಿಸಿಟ್ ಮಾಡಿದ್ದು. ಮಾಸ್ತಿ ಪ್ರತಿಷ್ಠಾನ ಏನಿಗಿದೆ ಅದರ ಅಧ್ಯಕ್ಷ ನಾನೇ ಇರೋದ್ರಿಂದ ಅದು ಭೇಟಿ ಮಾಡಬೇಕಾಗಿತ್ತು ಅಂತ ಇತ್ತು. ಸೊ ಆ ಕಾರಣಕ್ಕಾಗಿ ನಮ್ಮ ಒಂದು ನಾಡ ಕಚೇರಿನ ವಿಸಿಟ್ ಮಾಡಿ ಇಲ್ಲಿ ಬಂದಿದ್ದೀನಿ. ಇದನ್ನು ಮೀಟಿಂಗ್ ಮಾಡಿಲ್ಲ, ಇದನ್ನು ಬೇರೆ ರೀತಿ ಡೆವಲಪ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲಿ ಬಂದ ಮೇಲೆ. ಬಟ್ ದಿನಕ್ಕೆ ಒಂದು 20-25 ಜನ ಯಂಗ್ಸ್ಟರ್ಸು, ಯುವಕರು ಬಂದು ಲೈಬ್ರರಿ ದೃಷ್ಟಿಯಿಂದ ಓದ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಇದು ಮಾಸ್ತಿಯವರ ಹುಟ್ಟೂರು, ಜನ್ಮಸ್ಥಳ ಆದ್ದರಿಂದ, ಮತ್ತು ಅವರಿಂದನೇ ಮಾಸ್ತಿ ಇವತ್ತು ಪ್ರಪಂಚದಲ್ಲಿ ಅವತ್ತಿಂದ ಇವತ್ತವರೆಗೂ ವಿಖ್ಯಾತವಾಗಿರೋದ್ರಿಂದ ನನಗನ್ಸುತ್ತೆ ಇನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಸದ್ಯದಲ್ಲೇ ಒಂದು ಪ್ರತಿಷ್ಠಾನದ ಮೀಟಿಂಗ್ ಕರೆದು ಅಲ್ಲಿ ಒಂದು ಬೇರೆ ಒಂದು ಸಕಾರಾತ್ಮಕವಾದಂಥ ತೀರ್ಮಾನವನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಮಾಸ್ತಿಯವರ ಸ್ವತಃ ಅವ್ರ ಪುಸ್ತಕಗಳು ಕೂಡ ಕಡಿಮೆ ಇದೆ ಒಂದು, ಮತ್ತು ಅವ್ರ ಬಾಲ್ಯದಲ್ಲಿ ಕಳೆದಿರ್ತಾರೆ. ಬಾಲ್ಯಕ್ಕೆ ಸಂಬಂಧಪಟ್ಟಂಥ ಭಾಳ ಅಮೂಲ್ಯವಾದಂಥ ಕೆಲವು ಭಾವಚಿತ್ರಗಳು ಸಿಗ್ಬೋದೇನೋ, ಮತ್ತು ಅವರು ಉಪಯೋಗಿಸ್ತಾ ಇದ್ದಂಥ ಆ ಕಾಲದ ಕೆಲವು ಅವರ ವೈಯಕ್ತಿಕವಾದಂಥ ಕೆಲವು ಪರಿಕರಗಳು ಸಿಗಬಹುದೇನೋ. ಇದನ್ನೆಲ್ಲ ನಾವು ಸಂಗ್ರಹ ಮಾಡಬೇಕಾಗತ್ತೆ. ಸ್ವಲ್ಪ ಕಷ್ಟ ಇಲ್ಲ ಅಂತ ಅನ್ನೋದಿಲ್ಲ. ಯಾಕೆಂದರೆ 1 ಶತಮಾನಗಳ ಕಾಲ ಬದುಕಿದವರು ಅವರು. 2 ಶತಮಾನದಲ್ಲಿ ಸಾಹಿತ್ಯದ ದೃಷ್ಟಿಯಿಂದ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದವರು. ವಿಶೇಷ ಏನಂತಂದರೆ ಅವರು ನಮ್ಮ ಹಾಗೆ ಅಧಿಕಾರಿಯಾಗಿದ್ದವರು.
ಮೂಲತಃ ಅವರು ಹೌದು ಸರ್. ಕವಿಗಳು ಅಥವಾ ಕಥೆಗಾರರಾಗಿರಲಿಲ್ಲ. ಅಂದರೆ ಅವರು ಅಧಿಕಾರಿಯ ಕೆಲಸ ಸೇರಿಕೊಂಡು 25 ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ಅವರು ಡೆಪ್ಯೂಟಿ ಕಮಿಷನರ್ ಆಗಿದ್ದವರು, ಆ ಕಾಲಕ್ಕೆ DC ಆಗಿದ್ದವರು ಅವರು. ಆ ನಂತರ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಭಾಳ ಉನ್ನತವಾದ ಎತ್ತರಕ್ಕೆ ಕನ್ನಡವನ್ನು ಮತ್ತು ಸಾಹಿತ್ಯವನ್ನು ತೆಗೆದುಕೊಂಡು ಹೋದವರು. ನಮಗೆಲ್ಲ ಹೆಮ್ಮೆಯ ವಿಚಾರ. ಮತ್ತು ನಾವು ಈ ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ಮತ್ತು ಈ ಜಿಲ್ಲೆಯವರಾದಾಗ ನಮಗೆ ಸಹಜವಾಗಿಯೇ ಇದು ಮತ್ತಷ್ಟು ಚೆನ್ನಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಶೋಕೇಸ್ ಮಾಡ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ಆ ದಿಕ್ಕಿನಲ್ಲಿ ಒಂದಷ್ಟು ಪ್ರಯತ್ನ ಅಂತೂ ನಾನು ಮಾಡ್ತೀನಿ. ಪುರಸಭೆ ಅದು ನನಗೆ ಸ್ವಲ್ಪ ಕ್ಲೀನಿನೆಸ್ ಬಗ್ಗೆ ಅಷ್ಟು ಖುಷಿ ಆಗಲಿಲ್ಲ. ನಗರದಲ್ಲಿ ಭಾಳ ಒಂಥರ ಗಲೀಜಿತ್ತು. ಆಮೇಲೆ ಅವರ ಇದು ಏನೋ ಅವರ ಬಿಲ್ಡಿಂಗ್ ಕೂಡ ಭಾಳ ಹಳೇದಿದೆ. ಅದನ್ನು ಸ್ವಲ್ಪ ಸಣ್ಣ ಪುಟ್ಟದಾಗಿ ಒಂದಷ್ಟು ಪೇಂಟಿಂಗ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆಮೇಲೆ ಅವರು ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಯೋಜನೆ ಮಾಡಿದ್ದಾರೆ. ಆದರೆ ಈ ಬಿಲ್ಡಿಂಗು ಎಷ್ಟು ವರ್ಷ ಬಾಳುತ್ತಿನದಾರು ಅವರು ಸರ್ಟಿಫಿಕೇಟ್ ತೊಗೋಬೇಕು. ಅಂದರೆ ಅದು ಡೆಮಾಲಿಷನ್ ಮಾಡಬಹುದೇ ಬೇಡವೇ ಅನ್ನೋದನ್ನ PWDಯಿಂದ ಟೆಕ್ನಿಕಲ್ ರಿಪೋರ್ಟ್ ತಗೊಳ್ಳೋಕೆ ಹೇಳಿದ್ದೀನಿ. ಆಮೇಲೆ ಅಲ್ಲಿ ಏನಾಗಿದೆ, ಈ ಕಸಗಳ ಸಂಗ್ರಹಣೆ ಮಾಡೋದು, ಬೇರ್ಪಡಿಸೋದು, ಅದೇನಾಗ್ತದೆ ಸ್ವಲ್ಪ ಇನ್ನೂ ಜಾಸ್ತಿ ಚೆನ್ನಾಗಿ ಆಗಬೇಕು, ಪರಿಣಾಮಕಾರಿಯಾಗಿ ಆಗಬೇಕು. ಈ ನಗರ ಪ್ರದೇಶಗಳಲ್ಲಿ ಏನಾಗುತ್ತೆ, ನಮ್ಮ ಈ ಮಾಲೂರು ಸುತ್ತಮುತ್ತ ಇಂಡಸ್ಟ್ರೀಸ್ ಬೆಳೆದಿದೆ. ಆಮೇಲೆ ರಿಯಲ್ ಎಸ್ಟೇಟು ತುಂಬ ದೊಡ್ಡದ ಮಟ್ಟದಲ್ಲಿ ಬೆಳೀತಾ ಇದೆ. ಆ ಮಟ್ಟಿಗೆ ನಾವು ನಗರವನ್ನು ಬೆಳೆಸಬೇಕು, ಸಜ್ಜುಗೊಳಿಸಬೇಕು ಅಂದರೆ ಒಂದಷ್ಟು ನೈರ್ಮಲ್ಯದ ಕಡೆ, ಶುಚಿತ್ವದ ಕಡೆ ಒಂದಷ್ಟು ನಾವು ಇಂಪಾರ್ಟೆನ್ಸ್ನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಬೆಳಿಗ್ಗೆ 5:15ಗೆ ಪೌರ ಕಾರ್ಮಿಕರು ಕಸ ಗುಡಿಸ್ಲಿಕ್ಕೆ ಹೋಗ್ತಾರೆ. ನಮ್ಮ ಅಧಿಕಾರಿಗಳು 7 ಗಂಟೆಗೆ ಹೋಗ್ತಿದ್ದಾರೆ. ಸೊ 6 ಗಂಟೆಗೆ ಅವ್ರ ಜೊತೆಲಿ ಇವ್ರು ಇರಬೇಕು. ನಮ್ಮ ಆಫೀಸರ್ಸು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರೆಲ್ಲ ಅಲ್ಲಿ ಇರಬೇಕು. ಆಮೇಲೆ ಇನ್ನೊಂದು, ಈಗ ನಮ್ಮ ರಾಜ್ಯ ಸರ್ಕಾರದಿಂದ ನಗರ ಪಟ್ಟಣ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಈ ಅನಧಿಕೃತ ಆಸ್ತಿಗಳಿದೆ ನೋಡಿ, ಅವಕ್ಕೆಲ್ಲ ಬಿ ಖಾತಾ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲಿ ಆಂದೋಲನ ಶುರು ಮಾಡ್ತಾ ಇದ್ದೀವಿ. ಅಂದರೆ ಈಗಾಗಲೇ ಕೆಲವು ಅನಧಿಕೃತವಾದಂಥ ಕಮರ್ಷಿಯಲ್ ಪ್ರಾಪರ್ಟಿಗಳಿದೆ, ಮನೆಗಳಿದೆ, ನಿವೇಶನಗಳಿದೆ. ಅದು ಸುಮಾರು ಒಂದು 7,000 ಪ್ರಾಪರ್ಟಿಗಳು ನಮ್ಮ ಮಾಲೂರಿನಲ್ಲಿದೆ. ಅಲ್ಲಿ ಏನಾಗುತ್ತೆ, ಅವುಗಳನ್ನ ಅಧಿಕೃತವಾಗಿ ಅವರಿಗೆ ಖಾತೆ ಇಲ್ಲ. ಈಗ ನೀವು ಬೆಂಗಳೂರಿನಲ್ಲಿ ಬಿ ಖಾತಾ ಅಂತ ಕೇಳಿರ್ಬೇಕು ನೀವು. ಎ ಖಾತಾ ಒರಿಜಿನಲ್ಲು, ಬಿ ಖಾತಾ ಅದು ರೆವಿನ್ಯೂ ಸೈಟ್ಸಲ್ಲಿ ಕಟ್ಕೊಂಡಿರ್ತಾರೆ. ಈಗ ಸರ್ಕಾರ ತೀರ್ಮಾನ ಮಾಡಿ ಮೊನ್ನೆ ನೋಟಿಫಿಕೇಷನ್ ಕೂಡ ಆಗಿದೆ. ಅದನ್ನು ಕೂಡ ನೀವು ಖಾತಾಗೆ ಬಿ ಖಾತಾ ಅಂತ ಕೊಟ್ಟು ಡಬಲ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು ಅಂತ. ಯಾಕೆಂದರೆ ನೀವು ಅವರಿಗೆ ರಸ್ತೆ ಕೊಟ್ಟಿದ್ದೀರಿ, ನೀರು ಕೊಟ್ಟಿದ್ದೀರಿ, ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀರಿ, ಟ್ಯಾಕ್ಸ್ ಕಟ್ತಿರಲಿಲ್ಲ ಅವರು. ಇದರಿಂದ ನಮ್ಮ ಪುರಸಭೆ ಆದಾಯಕ್ಕೂ ಗೊತ್ತಾಗ್ತಾ ಇದ್ದಲ್ಲ. ಸೊ ಅದು ಒಂದು ಸದ್ಯದಲ್ಲೇ ನಾವು ಒಂದು ಆಂದೋಲನ ಶುರು ಮಾಡ್ತಾ ಇದ್ದೇವೆ. ಇದು ಇನ್ನು ಸ್ವಲ್ಪ ನಾವು ಅಂದ್ಕೊಂಡಷ್ಟು ಮಟ್ಟದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಬೆಳಿಬೇಕು. ಏಕೆಂದರೆ ಗಡಿ ಪ್ರದೇಶ ಬೇರೆ, ಇದು ಪಕ್ಕದಲ್ಲಿ ಹೊಸೂರು ಬೇರೆ ಇದೆ. ಸೊ ಗಡಿ ಒಂದು ತಾಲೂಕಾದ್ರಿಂದ ನಾವು ಇದರ ಒಂದು ಬೆಳವಣಿಗೆ ಕಡೆ ಕೂಡ, ಅದರ ಜೊತೆಯಲ್ಲಿ ಆರೋಗ್ಯಕರವಾದ ಬೆಳವಣಿಗೆ ಕೂಡ ಹೆಚ್ಚು ಗಮನ ಹರಿಸಬೇಕು ಅಂತ ಹೇಳಿದ್ದೆ.